ಹಾಯ್ ಫ್ರೆಂಡ್ಸ್, ಹೇಗಿದ್ದಾರೆ ಎಲ್ಲರೂ? ಮಾನಸಾಸ್ ಕಿಚನ್ ವ್ಲಾಗ್ಗೆ ಸ್ವಾಗತ. ಸುಮಾರು ದಿನದಿಂದ ನಿಮಗೆ ಕಾಂಪೋಸ್ಟ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ಬೇಕಂತ ಇದ್ದೆ. ಇವತ್ತು ತೋರಿಸ್ತಾ ಇದ್ದೇನೆ ನೋಡಿ. ನಿಮಗೆ ನೋಡಲಿಕ್ಕೆ ಸ್ವಲ್ಪ ಗಲೀಜು ಅನಿಸ್ಬೋದು, ಬಟ್ ಇದು ಗಿಡಗಳಿಗೆ ಒಳ್ಳೆ ಉತ್ತಮ ಆಹಾರ. ನಾವು ಡೈಲಿ ಏನು ಯೂಸ್ ಮಾಡ್ತೀವಲ್ವ, ವೇಸ್ಟೇಜ್, ಕಿಚನ್ ವೇಸ್ಟೇಜ್, ಅದನ್ನೇ ಹಾಕಿ ಇಟ್ಟಿದ್ದೀನಿ ನಾನು. ಒಂದು ಸ್ವಲ್ಪ ತೂತಾಗಿರುವಂಥ ಬಕೆಟ್ ತೊಗೊಂಡಿದ್ದೀನಿ. ಡೈಲಿ ಅದನ್ನೇ ಹಾಕಿ ಇಟ್ಟರೆ ಅದರಲ್ಲಿರುವಂಥ ರಸ ಎಲ್ಲ ಕೆಳಗಡೆ ಬಕೆಟಿಗೆ ಇಳಿಯುತ್ತೆ ನೋಡಿ. ಫುಲ್ ಜಮಾ ಆಗಿದೆ. ಈಗ ಇದಕ್ಕೆ ನಾನು ಅರಿಶಿನ ಹಾಕ್ತಾಯಿದ್ದೀನಿ. ಜೊತೆಗೆ ನೀವು ಬೇವಿನ ಎಣ್ಣೆ ಅಥವಾ ಸೆಗಣಿ ಗೊಬ್ಬರ ಇದನ್ನು ಕೂಡ ಮಿಕ್ಸ್ ಮಾಡ್ಕೋಬೋದು. ಅದರ ಸ್ಮೆಲ್ ಮಾತ್ರ ತುಂಬಾ ಬರುತ್ತೆ. ಇದು ಆ ಥರ ಫ್ರೂಟಿ ಸ್ಮೆಲ್ ಬರುತ್ತೆ ನೋಡಿ. ಎಷ್ಟು ರೆಡಿಯಾಗಿದೆ. ಎಷ್ಟು ಇದೆಯೋ ಅಷ್ಟು 4ರಷ್ಟು ನೀರು ಹಾಕಿ ರೆಡಿ ಮಾಡ್ಕೊಳ್ಳಿ. ನೀರನ್ನು ಗಿಡಗಳಿಗೆ ಒಳ್ಳೆ ಅಮೃತ ಇದು. ಇದರಿಂದ ಫಸಲು ಚೆನ್ನಾಗಿ ಬರುತ್ತೆ ನೋಡಿ. ರೆಡಿಯಾಗಿದೆ. ಇದು ಹಾಕೋ ದಿನ ನೀರು ಮಾತ್ರ ಹಾಕಬೇಡಿ ಗಿಡಗಳಿಗೆ. ನೀರು ಹಾಕಿಲ್ಲದೆ ಇರೋ ದಿನಕ್ಕೆ ಒಂದೊಂದು ಮಗ್ಗಷ್ಟು ಒಂದೊಂದು ಗಿಡಕ್ಕೆ ಹಾಕಿ ಸಾಕಾಗುತ್ತೆ. ಡೈಲಿ ಏನು ಕಿಚನ್ ವೇಸ್ಟೇಜ್ ಇರುತ್ತಲ್ವ, ಅದರಿಂದನೇ ನೀವು ಇದನ್ನು ಮಾಡ್ಕೋಬೋದು. ಇದು ಲಿಕ್ವಿಡ್ ಫರ್ಟಿಲೈಸರ್. ಮಣ್ಣು ಸಿಗದೇ ಇದ್ದಾಗ ಈ ರೀತಿಯೂ ಮಾಡ್ಕೋಬೋದು ನೋಡಿ. ಎಲ್ಲದಕ್ಕೂ ಹಾಕ್ತಾಯಿದ್ದೀವಿ. ಗಿಡ ಚೆನ್ನಾಗಿ ಬೆಳೆಯುತ್ತೆ, ಬೂಸ್ಟ್ ಆಗುತ್ತೆ. ಇದರಿಂದ ಹೂಗಳು ಚೆನ್ನಾಗಿ ಬಿಡುತ್ತೆ, ಕಾಯಿಗಳು ಚೆನ್ನಾಗಾಗುತ್ತೆ. ಕೆಲವರು ಒಂದೊಂದು ಥರ ಬೇರೆ ರೀತಿಯಲ್ಲಿ ಮಾಡ್ತಾರೆ. ನಾನು 2 ರೀತಿಯಲ್ಲಿ ಮಾಡ್ತೀನಿ. ಒಂದು ಮಣ್ಣು ಹಾಕಿ ಮಾಡ್ತೀನಿ ಕಾಂಪೋಸ್ಟ್ನ, ಇನ್ನೊಂದು ಈ ರೀತಿ ಲಿಕ್ವಿಡ್ ಆಗಿ ಮಾಡ್ತೀನಿ. 2ರಲ್ಲೂ ಚೆನ್ನಾಗಾಗುತ್ತೆ. ಗಿಡ ನೆಡಬೇಕಿದ್ರೆ ಮಣ್ಣು ಹಾಕಿನೇ ಮಾಡ್ತೀನಿ ನಾನು ಕಾಂಪೋಸ್ಟ್ನ. ಗಿಡ ನೆಟ್ಟಾದಮೇಲೆ ಈ ರೀತಿ ಲಿಕ್ವಿಡಲ್ಲಿ ಮಾಡ್ತೀನಿ. ಇದು ಹಾಕೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಗಿಡಗಳೆಲ್ಲ. ಸ್ವಲ್ಪ ಸ್ಮೆಲ್ ಮಾತ್ರ ಬರುತ್ತೆ, ಒಂದು ಹಾಕೋದಷ್ಟು ತನಕನೇ ಅಷ್ಟೇ. ಹಾಕಾದ್ಮೇಲೆ ಏನು ಅಷ್ಟೊಂದು ಸ್ಮೆಲ್ ಬರೋದಿಲ್ಲ ನೋಡಿ. ಎಲ್ಲದಕ್ಕೂ ಹಾಕಾಗಿದೆ. ಇವತ್ತೇ ಇಷ್ಟೇ ವ್ಲಾಗ್ನ ಮಾಡಿದ್ದು ನಾನು. ಈ ಕಾಂಪೋಸ್ಟ್ ಬಗ್ಗೆ ನಿಮ್ಗೆ ಹೇಗೆ ಅನಿಸುತ್ತೆ ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.